ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಇವತ್ತು ಇಲ್ಲಿ ಈ ಮೊದಲನೇ ಪ್ರೆಸ್ ಮೀಟ್ ಫೋಟೋ ಸಿನಿಮಾದು ಇಡೀ ತಂಡ ಪ್ರೆಸ್ ಅಂಡ್ ಮೀಡಿಯಾ ಮುಂದೆ ಬರ್ತಾ ಇರೋದು ತುಂಬಾ ಖುಷಿ ಆಗ್ತದೆ ಎಲ್ಲರನ್ನು ನೋಡಿ. ಅಂಡ್ ಟೀಸರ್ಗೆ ಟ್ರೇಲರ್ಗೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಪುನೀತ್ ಸರ್ ಪ್ರೊಡಕ್ಷನ್ ಅಲ್ಲಿ ಪುನೀತ್ ಸರ್ ಜೊತೆ ವರ್ಕ್ ಮಾಡ್ಬೇಕು ಅನ್ನೋ ಆಸೆ ಎಷ್ಟಿತ್ತು. ಅವ್ರ ಸಿನಿಮಾದ ಅವ್ರ ಪ್ರೊಡಕ್ಷನ್ ಅಲ್ಲಿ ಬರ್ತದಂತ ಸಿನಿಮಾಗಳು ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ವೆನ್ ಐ ಹರ್ಡ್ ಫೋಟೋ ಸ್ಕ್ರಿಪ್ಟ್, ಫಸ್ಟ್ ಥಿಂಗ್ ನನಗೆ ಫಸ್ಟ್ ಓಟು ಮಾಡ್ಬೇಕು ಅಂತ ಅನ್ಕೊಂಡಿದ್ದು, ಫಸ್ಟ್ ಕೇಳಿದ ತಕ್ಷಣ ಇದು ಯಾಕೆ ಪ್ರೊಡಕ್ಷನ್ ಇಂದ ಪ್ರೊಡ್ಯೂಸ್ ಆಗ್ತಿದೆ ಅಂತ ನೋಡಿದ ತಕ್ಷಣ ಐ ವಾಸ್ ಸೂಪರ್ ಎಕ್ಸೈಟೆಡ್. ಬಿಕಾಸ್ ತುಂಬಾ ಒಳ್ಳೊಳ್ಳೆ ಸಿನಿಮಾ, ಇದು 10ನೇ ಸಿನಿಮಾ, ಬಟ್ ತುಂಬಾ ಒಳ್ಳೊಳ್ಳೆ ಸಿನಿಮಾಗಳು, ಒಳ್ಳೊಳ್ಳೆ ಸ್ಕ್ರಿಪ್ಟ್ ಕಾಂಟೆಂಟ್ PRK ಪ್ರೊಡಕ್ಷನ್ ಇಂದ ಪ್ರೊಡ್ಯೂಸ್ ಆಗಿರುವಂತದ್ದು ಒಳ್ಳೊಳ್ಳೆ ಸಿನಿಮಾಗಳು ಬಂದಿದೆ. ಸೊ ಐ ವಾಸ್ ವೆರಿ ಕೀನ್ ಆನ್ ಈ ಓಟು ಅಲ್ಲಿ ಏನಿರುತ್ತೆ ಅಂಡ್ ವೈ ಆಮ್ ಐ ಬೀಯಿಂಗ್ ಅಪ್ರೋಚ್ಡ್ ಅಂತ. ಫಸ್ಟ್ ರೀಸನ್ ಟು ಬಿ ಇಂಟ್ರೆಸ್ಟೆಡ್ ವಾಸ್ ಅಪ್ಪು ಸರ್ ಪ್ರೊಡಕ್ಷನ್ ಅಂತ. ನಂತರ ಅಟ್ಲೀಸ್ಟ್ ಆ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ತುಂಬಾನೇ ಸಿನಿಮಾಗಳ ಆಪರ್ಚುನಿಟೀಸ್ ಇದ್ರು ಐ ವಾಸ್ ವೇಟಿಂಗ್ ಫಾರ್ ದಟ್ ಒನ್ ಪರ್ಟಿಕ್ಯುಲರ್ ಸ್ಕ್ರಿಪ್ಟ್. ತುಂಬಾ ಸಿನಿಮಾಗಳು ಮಾಡಾದ್ಮೇಲೆ ಎಸ್ಪೆಷಲಿ ಕಮರ್ಷಿಯಲ್ ಸಿನಿಮಾ, ಗ್ಲಾಮರಸ್ ರೋಲ್ಸ್ ಇವೆಲ್ಲದರೊಳಗೂ ಕಾಣಿಸ್ಕೊಂಡಿದೆ. ಇಷ್ಟು ದಿನ ಪರ್ಫಾರ್ಮೆನ್ಸ್ ಮಾಡಿರುವಂತ ಸಿನಿಮಾಗಳು ಮಾಡಿಲ್ಲ ಅಂತ ಅಲ್ಲ, ಬಟ್ ಔಟ್ ಅಂಡ್ ಔಟ್ ಪರ್ಫಾರ್ಮೆನ್ಸ್ ರೋಲ್ ಅಲ್ಲಿ ಮಾಡ್ಬೇಕು, ಕಾಣಿಸ್ಕೊಳ್ಬೇಕು ಅನ್ನೋ ಒಂದು ಹೆಚ್ಚು ಇಂಟ್ರೆಸ್ಟ್ ಇತ್ತು. ಸೊ ಆ ಟೈಮ್ ಅಲ್ಲಿ ಬಂದಂತ ಸ್ಕ್ರಿಪ್ಟ್ ಓಟು ರಾಧಾಕೃಷ್ಣ ಸರ್ ಅವರನ್ನೇ ನನಗೆ ಈ ಒಂದು ಪ್ರಾಜೆಕ್ಟ್ ಗೆ ಅಪ್ರೋಚ್ ಮಾಡಿದಂಥದ್ದು. ಸೊ ಸ್ಕ್ರಿಪ್ಟ್ ನಾನು ಎಂಟೈರ್ ಸ್ಕ್ರಿಪ್ಟ್ ಓದೆ ಅಂಡ್ ಐ ವಾಸ್ ಸೂಪರ್ ಎಕ್ಸೈಟೆಡ್. ಅಂಡ್ ಈ ತರ ಯಾವತ್ತೂ ನನಗನ್ಸಿರ್ಲಿಲ್ಲ. ಈ ಸ್ಕ್ರಿಪ್ಟ್ ಓದಿದ್ಮೇಲೆ ಇದು ಬೇರೆ ಯಾರು ಮಾಡ್ಬಾರ್ದು, ನಾನೇ ಮಾಡ್ಬೇಕು ಅಂತ ಅನ್ನಿಸ್ತು. ಶ್ರದ್ಧಾ ರೋಲ್ ಅಷ್ಟು ಇಂಟೆನ್ಸ್ ಅಂಡ್ ಬ್ಯೂಟಿಫುಲ್ ಆಗಿರುವಂತ ಒಂದು ರೋಲ್, ಡಾಕ್ಟರ್ ಪಾತ್ರ. ಐ ಆಲ್ವೇಸ್ ವಾಂಟೆಡ್ ಟು ಬಿ ಅ ಡಾಕ್ಟರ್ ಚಿಕ್ಕ ವಯಸ್ಸಿನಲ್ಲಿ, ಬಟ್ ಆಗಿಲ್ಲ. ಆಕ್ಟರ್ ಆಗಿದ್ದೀನಿ, ಇವಾಗ ರೋಲ್ ಮಾಡುವಂತ ಒಂದು ಅವಕಾಶ. ಸೊ ಐ ಆಮ್ ಸೂಪರ್ ಗ್ಲಾಡ್ ಶ್ರದ್ಧಾ ರೋಲ್ ಮಾಡಿದಂಥದ್ದು. ಅಂಡ್ ಥ್ಯಾಂಕ್ಸ್ ಟು ಡೈರೆಕ್ಟರ್ಸ್ ರಾಘವ್ ಅಂಡ್ ಪ್ರಶಾಂತ್ ಫಾರ್ ಮೇಕಿಂಗ್ ಮೀ Shraddha and believing in me. And every now and then ನಾನು ಅವ್ರನ್ನ ಕೇಳ್ತಾನೆ ಇದ್ದೆ, ವೈ ಮೀ ಯಾರು ಈ ತರ ದೃಷ್ಟಿಯಲ್ಲಿ ಪ್ರಾಬ್ಲಿ ನೋಡ್ಲಿರ್ಲಿಕ್ಕಿಲ್ಲ. ಅಂಡ್ ದೇ ವರ್ ಆಲ್ವೇಸ್ ಲೈಕ್ ಲುಕ್ಸ್, ಅದು ಇಟ್ ವಾಸ್ ಮೋಸ್ಟ್ಲಿ ಅಬೌಟ್ ದ ಪರ್ಫಾರ್ಮೆನ್ಸಸ್ ಅವ್ರು ನೋಡ್ತಿದ್ದು. ಅಂಡ್ ಕಮರ್ಷಿಯಲ್ ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿದ್ದೆ ಅಂಡ್ ಅದನ್ನ ಜನ ಮೆಚ್ಚುಗೆ ಪಡಿಸಿದ್ರು. ಬಟ್ ಔಟ್ ಅಂಡ್ ಔಟ್ ಪರ್ಫಾರ್ಮೆನ್ಸ್ ರೋಲ್ ಅಂತ ಫಸ್ಟ್ ಟೈಮ್ ಇದು ಬಂದಿದ್ದು. ಅಂಡ್ ಈ ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ನನ್ಗೆ ಈ ತರದ ಸಿನಿಮಾ ತುಂಬಾನೇ ಅವಶ್ಯಕತೆ ಅಂತ ಹೇಳ್ತೀನಿ. ಸೊ ಐ ಆಮ್ ವೆರಿ ಗ್ಲಾಡ್ ಈ ಒಂದು ಪಾತ್ರ ನನ್ಗೆ ಸಿಕ್ಕಿದ್ದಕ್ಕೆ. ಅಂಡ್ ದ ಟೋಟಲ್ ಎಕ್ಸ್ಪೀರಿಯನ್ಸ್ ಆಫ್ ಶೂಟಿಂಗ್ ಓಟೋ ವಾಸ್ ಅಮೇಸಿಂಗ್. And to be talking about these directors, ನಾನು ಅನ್ಕೊಂತಿದ್ದೆ ಎಲ್ಲಾ ಸಿನಿಮಾಗಳಲ್ಲಿ one ಡೈರೆಕ್ಟರ್ ಇರ್ತಾರೆ. And I have worked with almost all the very good directors, ಇದುವರೆಗೂ ಎಕ್ಸ್ಪೀರಿಯನ್ಸ್ ಡೈರೆಕ್ಟರ್ಸ್, ಬಟ್ ಇಬ್ರು ಹೊಸಬ್ರು. ಅಂಡ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು, ಅಂಡ್ ಯೂಶಲಿ ಡೈರೆಕ್ಟರ್ಸ್ ಅಂದ್ರೆ ಅವ್ರದೇ ಒಂದು ವಿಷನ್ ಇರುತ್ತೆ. ಒಬ್ರು ಹೇಳ್ದಂಗೆ ಯೂಶಲಿ ಸಿನಿಮಾಲಿ ಎಲ್ಲ ಕೆಲಸಗಳು ನಡೆಯುವಂಥದ್ದು. ಬಟ್ ಇಬ್ರು ಇರ್ಬೇಕಾದ್ರೆ ಹೇಗಿರುತ್ತೆ ಅನ್ನೋ ಒಂದು ಕುತೂಹಲ ನನಗಿತ್ತು. ಬಟ್ ಟು ಬಿ ವೆರಿ ಆನೆಸ್ಟ್, ಒಂದಿನಾನು ಅವ್ರಿಬ್ರು ಮಧ್ಯೆ ಜಗಳನೋ ಅಥವಾ ಯಾವುದೇ ರೀತಿಯಾದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಐ ನೆವರ್ ಸಾ ದಟ್. ಸೊ ಐ ಥಿಂಕ್ ದಟ್ ವಾಸ್ ಒನ್ ಅಮೇಸಿಂಗ್ ಥಿಂಗ್. ತುಂಬಾ ಒಳ್ಳೆ ಅನ್ಯೋನ್ಯವಾಗಿ ಸಂಸಾರ ಮಾಡ್ತಾರಲ್ಲ, ಹಾಗೆ ಇಬ್ರು ಸೆಟ್ ಅಲ್ಲಿ they were working, and it was lovely working with both of you. I learned a lot of things. Thank you. And Ashwini ma'am, I think ಜಾಸ್ತಿ ಮಾತಾಡಲ್ಲ, ಬಟ್ she is so sensible about the content and ಈಗಿನ ಸಿನಿಮಾಗಳ ಬಗ್ಗೆ. ಸೊ ಈ ತರದೊಂದು I do not want to call it a women centric or women oriented cinema. This is not like that, but ಒಂದು ತುಂಬಾನೇ ಪ್ರಾಮುಖ್ಯತೆ ಇರುವಂತ ಒಂದು ಪಾತ್ರ ಈ ಒಂದು ಶ್ರದ್ಧಾ ಕ್ಯಾರೆಕ್ಟರ್ಗೆ. ಸೊ ಈ ರೀತಿಯಾದ ಪಾತ್ರ, ಈ ರೀತಿಯಾದ ಸಿನಿಮಾ ಚೂಸ್ ಮಾಡ್ಬೇಕು. ಅಂಡ್ ಅದು ಪ್ರಾಬಬ್ಲಿ ಪುನೀತ್ ಸರ್ ಪ್ರೊಡಕ್ಷನ್ ಅಲ್ಲಿ ಮಾತ್ರ ಸಾಧ್ಯ. ಅಂಡ್ ಅಶ್ವಿನಿ ಮ್ಯಾಮ್ ಇಸ್ ಡೂಯಿಂಗ್ ದಟ್, continuing that beautiful work Appu sir had started. So glad. And it was lovely working for PRK ma'am. And Praveen ಅವ್ರ ಜೊತೆ ಫಸ್ಟ್ ಟೈಮ್ ವರ್ಕ್ ಮಾಡಿದ್ದು. ಅಂಡ್ ತುಂಬಾನೇ ಒಳ್ಳೆ ಎಕ್ಸ್ಪೀರಿಯನ್ಸ್ ವಿ ಹ್ಯಾಡ್. ಅಂದ್ರೆ ಯಾವುದೇ ರೀತಿಯಾದ
ಡಿಫರೆನ್ಸ್ ಆಗಲಿ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇರಲಿಲ್ಲ. ಇಟ್ ವಾಸ್ ಸೋ ಸ್ಮೂತ್ ಅಂಡ್ ನೈಸ್. ಅವ್ರ ಪರ್ಸನಾಲಿಟಿ ಇದ್ದಂಗೆ ಇಸ್ ವೆರಿ ಸಿಂಪಲ್ ಅಂಡ್ ನೈಸ್. ಇಟ್ ವಾಸ್ ಲವ್ಲಿ ವರ್ಕಿಂಗ್ ವಿತ್ ಯು ಆಲ್ಸೋ ಅಂಡ್ ಎಂಟೈರ್ ಟೀಮ್ ಆಫ್ go to. It was one wonderful experience. Punita avare, Siri avaru, I think many actors, Prakash Dalwani sir, there were many actors we worked with, and ಎಲ್ಲರ ಕ್ಯಾರೆಕ್ಟರ್ಸ್ ತುಂಬಾನೇ ಆಪ್ಟ್ ಆಗಿದೆ and it comes out as a very different cinema. ಟ್ರೇಲರ್ ನೋಡಿದ್ರೆ ಅನ್ಸುತ್ತೆ ಏನು ಬಿಟ್ಕೊಟ್ಟಿಲ್ಲ, ಅದನ್ನ ಸಿನಿಮಾ ಥಿಯೇಟರ್ ಗೆ ಬಂದು ನೋಡ್ಬೇಕು ಅಂತ. ಸೊ ಹೋಪ್ಫುಲಿ ಎಲ್ಲರಿಗೂ ಈ ರೀತಿಯಾದ ಹೊಸ ಕಂಟೆಂಟ್ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಕನ್ನಡ ಸಿನಿಮಾಗಳಲ್ಲಿ ಹೊಸ ರೀತಿಯ ಕಂಟೆಂಟ್ ಯಾವತ್ತೂ ಬಿಟ್ಕೊಟ್ಟಿಲ್ಲ. ಜನಗಳಾಗ್ಲಿ, ಮೀಡಿಯಾ, ಎವ್ರಿಬಡಿ ಹ್ಯಾವ್ ಸಪೋರ್ಟೆಡ್ ಸೋ ವೆಲ್. ಸೊ ಈ ಸಿನಿಮಾಗೂ ಕೂಡ ನಿಮ್ಮ ಪ್ರೀತಿ ಹಾರೈಕೆ ಹೀಗೆ. ಥ್ಯಾಂಕ್ ಯು.